ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ನ್ಯೂ ಟ್ರೆಂಡಿಂಗ್ ಬೋಟ್ ನೆಕ್ ಡಿಸೈನ್ ಫ್ರೆಂಡ್ಸ್. ಇದು ಒಂಥರ ತುಂಬಾ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ಸ್. ಈಗ ತುಂಬ ಡಿಸೈನ್ಸ್ಗಳೆಲ್ಲ ಟ್ರೆಂಡಿಂಗಲ್ಲಿದೆ. ಹಾಗೆ ಈ ಬೋಟ್ ನೆಕ್ ಡಿಸೈನ್ಸೂ ಟ್ರೆಂಡಿಂಗಲ್ಲಿರುವಂಥ ಡಿಸೈನ್ಸು. ಇದು ಆ್ಯಕ್ಚುಲಿ ಇನ್ನೂ ಸ್ವಲ್ಪ ಡೀಪ್ ಬ್ರಾಡಾಗಿಟ್ಟರೆ ಇನ್ನೂ ಒಂಥರ ಚೆನ್ನಾಗಿರುತ್ತೆ. ನಾನು ಅವ್ರು ಡೀಪ್ ಎಷ್ಟು ಬೇಕು ಅಷ್ಟರಲ್ಲೇ ಇಟ್ಟಿದ್ದೀನಿ. ಇವಾಗ ಇದನ್ನು ಕ್ಯಾನ್ವಾಸ್ ಕಟ್ ಮಾಡಿಕೊಂಡು ಮಾರ್ಕ್ ಮಾಡಿದ್ದೀನಿ, ಆ ಡಿಸೈನ್ ಹೇಗೆ ಬರಬೇಕು ಅಂತ. ಆ ಮಾರ್ಕ್ ಮೇಲೆ ಇವಾಗ ಒಂದು ಲೈನಿಂಗ್ ಮೇಲೆ ಇಟ್ಟು ಅದ್ರ ಮೇಲೆ ಸ್ಟಿಚ್ ಮಾಡಿಕೊಂಡೆ ಕ್ಯಾನ್ವಾಸ್ನ. ಈಗ ಬ್ಲೌಸ್ ಪೀಸ್ ಮೇಲೆ ಇಟ್ಟು ಆಲ್ರೆಡಿ ಸ್ಟಿಚ್ ಮಾಡಿದ್ದೀನಲ್ಲ, ಇವಾಗ ನಾನು ಅದ್ರ ಮೇಲೆ ಸ್ಟಿಚ್ ಮಾಡ್ಕೊಂಡು ಹೋದರೆ ನಮಗೆ ನೀಟಾಗಿ ಫಿನಿಶಿಂಗಾಗಿ ಡಿಸೈನ್ ಬರುತ್ತೆ. ಓಕೆನಾ? ಇಲ್ಲ ಅಂದರೆ ಹಾಗೆ ಸ್ಟಿಚ್ ಮಾಡ್ಬೋದು, ಆದರೆ ಅಷ್ಟು ಫಿನಿಶಿಂಗ್ ಇರಲ್ಲ. ಕ್ಯಾನ್ವಾಸ್ ಹಾಕಿದ್ರೆ ಒಂದು ಸ್ವಲ್ಪ ಸ್ಟಿಫಾಗಿ ಡಿಸೈನು ಇನ್ನೂ ನೀಟಾಗಿ ಬರುತ್ತೆ. ಓಕೆನಾ? ಯಾವುದೇ ಆದರೂ ಅಷ್ಟೇ ಒಂದು ಸ್ವಲ್ಪ, ಇಲ್ಲ ಅಂದರೆ ನೀವು ಕ್ಯಾನ್ವಾಸ್ ಇಲ್ಲ ಅಂದರೆ ಮಾಮೂಲಿ ಎಕ್ಸ್ಟ್ರಾ ಲೈನಿಂಗ್ ಪೀಸ್ ಇರುತ್ತಲ್ಲ, ಅದನ್ನೇ ಸೇಮ್ ಇದೇ ರೀತಿಯೇ ಕಟ್ ಮಾಡಿ ಸ್ಟಿಚ್ ಮಾಡ್ಬೋದು, ತೊಂದರೆ ಏನಿಲ್ಲ. ಇವಾಗ ಲೈನಿಂಗ್ ಇಲ್ಲಪ್ಪ, ಇದು ಕ್ಯಾನ್ವಾಸ್ ಇಲ್ಲಪ್ಪ ಅನ್ನೋರು ಲೈನಿಂಗ್ ಬಟ್ಟೆನೇ ತೊಗೊಳ್ಳಿ, ಎಕ್ಸ್ಟ್ರಾ ಬಟ್ಟೆ ತೊಗೊಂಬಿಟ್ಟು ಇದೇ ರೀತಿ ಸ್ಟಿಚ್ ಮಾಡಿ ಉಲ್ಟಾ ತಿರುಗಿಸ್ಕೊಂಡ್ರೆ ಅದು ಆಗುತ್ತೆ. ಓಕೆನಾ? ಅದು ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಏನಿಲ್ಲ. ಇಲ್ಲ ಕ್ಯಾನ್ವಾಸ್ ಇದೆ ಅಂದರೆ ಕ್ಯಾನ್ವಾಸನ್ನು ಈ ರೀತಿ ಮಾಡ್ಕೋಬೋದು, ಆರಾಮಾಗಿ ಮಾಡ್ಬೋದು. ಚೆನ್ನಾಗಿ ಡಿಸೈನ್ ಅಂತೂ ಚೆನ್ನಾಗಿ ಬರುತ್ತೆ, ನೀಟಾಗಿ ಬರುತ್ತೆ. ಇದು ಏನು ಹೇಳ್ದಂಗೆ ಈಗ ಟ್ರೆಂಡಿಂಗ್ ಬೋಟ್ ನೆಕ್ಕಲ್ಲಂತೂ ತುಂಬ ಡಿಸೈನ್ಸ್ ಅಂತೂ ಟ್ರೆಂಡಿಂಗಲ್ಲಿದೆ ಇವಾಗ. ತುಂಬ ನೀಟಾಗಿ ಬರುತ್ತೆ. ಒಂಥರ ಇದು ಮೊಗ್ಗು, ಹೂವಿನ ಮೊಗ್ಗು ಥರ ಬರುತ್ತೆ ಇದು ಡಿಸೈನು. ನೋಡೋಕ್ಕೆ ಒಂಥರ ಹೂವಿನ ಮೊಗ್ಗು ಥರ ಇರುತ್ತೆ, ಆ ಥರ ಇರುತ್ತೆ. ಚೆನ್ನಾಗಿದೆ. ಒಂದು ಈ ಥರ ಸ್ಟಿಚಿಂಗ್ ಆದಮೇಲೆ ಅದು ಕಟ್ ಮಾಡಿಬಿಟ್ಟು ನ್ಯಾಚ್ ಹಾಕ್ಕೋಬೇಕು ನೀಟಾಗಿ. ಆ ಶೇಪ್ ಹೇಗಿದೆ ಹಾಗೇ ನ್ಯಾಚ್ ಹಾಕ್ಕೋಬೇಕು. ಇಲ್ಲ ನಾನು ಹಾಕ್ತಾಯಿದ್ದೀನಲ್ಲ ಹಾಗೆ ನ್ಯಾಚ್ ಹಾಕ್ಬಿಟ್ಟು, ಇವಾಗ ಅದು ಲೈನಿಂಗ್ ಬಟ್ಟೆ ಇರುತ್ತಲ್ಲ ಹಾಗೇನು ಉಲ್ಟಾ ತಿರುಗಿಸ್ಕೋಬೋದು. ನಾನು ಲೈನಿಂಗ್ ಬಟ್ಟೆ ಮೇಲೆ ಒಂದು ಪಾಯಿಂಟ್ ಒಳಗೆ ಹಾಕ್ತೀನಿ. ಏಕೆ ಅಂದರೆ ಅದು ಹಾಕಿದ್ರೆ ಒಂಥರ ಇನ್ನೂ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಅಂತ ಅಷ್ಟೇ. ಕೆಲವರು ಅದು ಇದು ಸ್ಟಿಚ್ ಹಾಕಲ್ಲ, ಆ ಥರ ಲೈನಿಂಗ್ ಮೇಲೆ ಹಾಕಲ್ಲ, ಉಲ್ಟಾ ತಿರುಗಿಸ್ಬಿಟ್ಟು ಹಾಗೆ ಸ್ಟಿಚ್ ಮಾಡಿಬಿಡ್ತಾರೆ. ಅದು ಈ ಥರ ಹಾಕಿದ್ರೆ ಒಂಥರ ಇನ್ನೂ ನೀವೇನೇ ಇದು ಮಾಡಿದ್ರೂ ಇವಾಗ ತಿರುಗಿಸಿದಾಗ ನೀಟಾಗಿ ಸ್ಟಿಫಾಗಿ ತಿರ್ಕೊಳ್ಳುತ್ತೆ ಬಟ್ಟೆ. ಇಲ್ಲ ಅಂದರೆ ಏನಾಗುತ್ತೆ, ಒಂದು ಸ್ವಲ್ಪ ಆ ಕಡೆ ಈ ಕಡೆ ಎಳ್ಕೊಂಡಾಗುತ್ತೆ. ಅವಾಗ ಏನಾಗುತ್ತೆ, ನೀಟಾಗಿ ಎಳ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಇವಾಗ ಇದನ್ನೇನು ಇಲ್ಲ, ನೀವು ನೋಡಿ ಆರಾಮಾಗಿ ತಿರುಗಿಸ್ಬಿಟ್ರೆ ನೀಟಾಗಿ ಡಿಸೈನ್ ಆಲ್ರೆಡಿ ಚೆನ್ನಾಗಿ ಕಾಣಿಸ್ತಾ ಇದೆಯಲ್ಲ. ಇವಾಗ ಅದ್ರ ಮೇಲೆ ಸ್ಟಿಚ್ ಮಾಡಿದ್ರೆ ಇನ್ನೂ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಓಕೆನಾ? ಫಸ್ಟ್ಗೆ ಆದರೆ ಸ್ವಲ್ಪ ಎಳ್ಕೊಂಡು ಹಾಗೆ ಹೀಗೆ ಮಾಡಿ ಸ್ಟಿಚ್ ಮಾಡಬೇಕು. ಆವಾಗ ಒಂದು ಸ್ವಲ್ಪ ಫಿನಿಶಿಂಗ್ ಬರ್ದೇನೂ ಇರ್ಬೋದು. ಆಯಿತಾ? ಈ ರೀತಿ ಮಾಡೋದ್ರಿಂದ ಫಿನಿಶಿಂಗ್ ನೀಟಾಗಿ ಬರುತ್ತೆ. ಈ ರೀತಿ ಸುತ್ತ ಪಾಯಿಂಟ್ ಹೊಲಿಗೆ ಹಾಕ್ಕೊಂಡ್ರೆ ನಮ್ಗೆ ಡಿಸೈನ್ ನೋಡಿ ಎಷ್ಟು ಸೂಪರಾಗಿ ಬಂದಿದೆ. ತುಂಬ ಒಂಥರ ಮೊಗ್ಗು ಥರ, ಮಲ್ಲಿಗೆ ಹೂವಿನ ಮೊಗ್ಗು ಬರುತ್ತಲ್ಲ ಆ ಥರ ಇದೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಕೆಳಗಡೆ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಕೆಳಗಡೆ ಸುತ್ತ ಸ್ಟಿಚ್ ಮಾಡಿಕೊಂಡು, ಮತ್ತು ಇದು ಆಲ್ರೆಡಿ ಕೆಳಗಡೆ ಫೋಲ್ಡ್ ಮಾಡಬೇಕಲ್ವಾ. ನೀವು ಎಮ್ಮಿಂಗ್ ಮಾಡ್ತೀನಿ ಅಂದರೆ ಮಾಡ್ಕೋಬೋದು. ನಾನು ಸ್ಟಿಚ್ಚಿಂಗೇ ಮಾಡಿದ್ದೀನಿ, ಸುಮಾರು ಇದಕ್ಕೆಲ್ಲ ನಾನು ಸ್ಟಿಚ್ಚಿಂಗೇ ಮಾಡೋದು, ಎಮ್ಮಿಂಗ್ ಏನು ಮಾಡೋಕ್ಕೋಗಲ್ಲ. ಹಂಗಾಗಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕು. ಮತ್ತು ಮೇಲ್ಗಡೆ ಏನು ಮಾಡಬೇಕು ಅಂದರೆ ಬೋಟ್ ನೆಕ್ಗೆ ಮಾಮೂಲಿ ಅಲ್ಲೂ ಅಷ್ಟೇ ಏನಾದರೂ ಪೈಪಿಂಗ್ ಇಲ್ಲ ಎಮ್ಮಿಂಗ್ ಕೊಟ್ಟು ರೆಡಿ ಮಾಡ್ಕೋಬೇಕಾಗುತ್ತೆ. ಹಾಗೆ ಬಿಡೋಕ್ಕಾಗೋದಿಲ್ವಲ್ಲ. ಮತ್ತು ಆಮೇಲೆ ಬೋಟ್ ನೆಕ್ ಆಗಿರೋದ್ರಿಂದ ಮೇಲ್ಗಡೆ ನಾನು ಎಮ್ಮಿಂಗೂ ಮಾಡಲ್ಲ, ಹಾಗೇ ಫೋಲ್ಡ್ ಮಾಡಿ ಎಮ್ಮಿಂಗ್ ಪಟ್ಟಿ ಕೊಟ್ಬಿಟ್ಟು ಹಾಗೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಬಿಡ್ತೀನಿ ಅಷ್ಟೇ. ಸುಮಾರು ಇದಕ್ಕೆಲ್ಲ ನಾನು ಅದೇ ರೀತಿ ಮಾಡೋದು, ಯಾವುದು ಎಮ್ಮಿಂಗ್ ಕೈ ಕೆಲಸ ಇಟ್ಕೊಳಕ್ಕೆ ಹೋಗಲ್ಲ. ಮಿಷಿನಲ್ಲಿ ಹಾಗೆ ಸ್ಟಿಚ್ ಮಾಡೋ ರೀತಿಯೇ ಮಾಡಿಬಿಡ್ತೀನಿ. ಕೆಲವರು ಬೇಕೇ ಬೇಕು ನಮ್ಗೆ ಎಮ್ಮಿಂಗ್ ಅನ್ನೋರ್ಗೆ ಮಾತ್ರ ಮಾಡೋದು, ಇಲ್ಲ ಕೆಲವ್ರು ಅಡ್ಜಸ್ಟ್ ಮಾಡ್ಕೊಳ್ಳೋರಿಗೆ ಹಾಗೇ ಸ್ಟಿಚ್ ಮಾಡಿಬಿಡ್ತೀನಿ. ಯಾವುದೇ ಡಿಸೈನ್ ಆದರೂ ಅಷ್ಟೇ ಹಾಗೆ ನೀಟಾಗಿ ತಿರುಗಿಸ್ಕೊಂಡು, ಇವಾಗ ಈ ರೀತಿ ಕಟ್ ಮಾಡ್ಕೊತಾ ಇದ್ದೀನಲ್ಲ, ಇದು ಇದು ಬೋಟ್ ನೆಕ್ದು ಮೇಲ್ಗಡೆ ಇದು. ಇವಾಗ ಇದನ್ನು ನೀಟಾಗಿ ಎಲ್ಲ ಸುತ್ತ ಕಟ್ ಮಾಡ್ಕೊಂಡಾದಮೇಲೆ ಮತ್ತು ನಾನು ಹೇಳ್ದಾಗೆ ಇವಾಗ ಅಲ್ಲಿಗೆ ಎಮ್ಮಿಂಗ್ ಪಟ್ಟಿ ಕೊಡಬೇಕು. ಮತ್ತು ಕೆಳಗಡೆ ಫೋಲ್ಡ್ ಮಾಡ್ಕೋಬೇಕು. ನಾನು ಹೇಳ್ದಾಗೆ ಕೆಳಗಡೆ ಬಂದ್ಬಿಟ್ಟು ನಾನು ನೀಟಾಗಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ನೀಟಾಗಿ ಇಟ್ಕೋಬೇಕು. ಒಂಚೂರು ಆ ಕಡೆ ಈ ಕಡೆ ಆದರೂ ಇದಾಗುತ್ತೆ. ಮತ್ತು ಆಮೇಲೆ ಡಾಟ್ ಪಾಯಿಂಟ್ ಬಂದುಬಿಟ್ಟು ನೀವು ಇವಾಗ ಕರೆಕ್ಟಾಗಿ ಅದ್ರ ಮಧ್ಯೆನೇ ಶೋಲ್ಡರ್ ಮಧ್ಯೆ ಹಿಡಿಯೋಕ್ಕಾಗಲ್ಲ. ಯಾಕಪ್ಪ ಅಂದರೆ ಇದು ಆಲ್ರೆಡಿ ಡಿಸೈನ್ ಎಲ್ಲ ಬಂದುಬಿಟ್ಟಿರುತ್ತೆ ಜಾಸ್ತಿ. ಅದಕ್ಕೋಸ್ಕರ ನೀವು ಡಿಸೈನ್ ಪಕ್ಕದಲ್ಲಿ ಬರೋ ಥರ ಸ್ಟಿಚ್ ಮಾಡಿ, ಆವಾಗ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಡಿಸೈನ್ ಆಗಲಿ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಆ ರೀತಿ ಮಾಡ್ಕೊಳ್ಳಿ. ನಾನು ಈ ಕೆಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಂಡೆ. ಈಗ ಡಾಟ್ ಇಟ್ಕೊಂಡ್ಬಿಡೋಣ. ಡಾಟ್ನ ಈ ರೀತಿ ನಾನು ಆಗಲೇ ತೋರಿಸ್ದಾಗೆ ಮತ್ತೆ ನೀಟಾಗಿ ಮಾರ್ಕ್ ಮಾಡ್ಕೋಬೇಕು. ಶೋಲ್ಡರ್ ಮಧ್ಯೆನೇ ಬರಬೇಕು, ಆದರೆ ಇದು ಡಿಸೈನ್ ಇರೋದ್ರಿಂದ ಅದ್ರ ಪಕ್ಕ ಬಂದರೆ ಸಾಕು, ನೀಟಾಗಿ ಕೂತ್ಕೊಳ್ಳುತ್ತೆ. ಅವಾಗೇನಾಗುತ್ತೆ, ಸ್ಟಿಫಾಗಿ ನಮಗೆ ಫಿನಿಶಿಂಗ್ ಬರುತ್ತೆ. ಬ್ಯಾಕು ಡಿಸೈನ್ ಎಲ್ಲ ನೀಟಾಗಿ ಕೂತ್ಕೊಳ್ಳುತ್ತೆ. ನಾವು ಅದ್ರ ಪಕ್ಕನೇ ಹಿಡಿಬೇಕು.
ಆವಾಗ ನೀಟಾಗಿ ಕೂತ್ಕೊಳ್ಳುತ್ತೆ ನೋಡಿ. ಈ ರೀತಿ ಬಂತು ಡಿಸೈನ್. ಎಷ್ಟು ಸೂಪರಾಗಿ ಬಂದಿದೆಯಲ್ಲ ಡಿಸೈನು. ಒಂಥರ ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು. ಬೋಟ್ ನೆಕ್ಕಲ್ಲಿ ಇದು ಈಸಿಯಾಗಿ ಮಾಡುವಂಥ ಡಿಸೈನು. ಆರಾಮಾಗಿ ಎಂಥ ಬಿಗಿನರ್ಸು ಕೂಡ ಆರಾಮಾಗಿ ಸ್ಟಿಚ್ ಮಾಡ್ಬೋದು. ಇವಾಗ ಒಂದೊಂದು ಬೋಟ್ ನೆಕ್‌ನ ಡ್ರಾಯಿಂಗ್ ಮಾಡೋಕ್ಕೆ ಒಂದು ಸ್ವಲ್ಪ ಕಷ್ಟ ಅಂತ ಅನ್ಕೋಬೋದು. ಆದರೆ ಕಷ್ಟ ಏನಿಲ್ಲ, ಆರಾಮಾಗಿ ಮಾಡ್ಕೋಬೋದು ನೋಡಿ. ಎಷ್ಟು ಬ್ಯೂಟಿಫುಲ್ಲಾಗಿ ಬಂದಿದೆ. ಬೇಕು ಅಂದರೆ ಇದಕ್ಕೆ ಲೇಸ್ ಎಲ್ಲ ಕೊಟ್ಟು ಸ್ಟಿಚ್ ಮಾಡ್ಕೋಬೋದು.